ರಾಮದುರ್ಗದಲ್ಲಿ ಸೌಹಾರ್ದತೆ ಸಂದೇಶ ಸಾರಿದ ಅಯ್ಯಪ್ಪ ಮಾಲಾಧಾರಿಗಳು. ಹೌದು, ಎಲ್ಲ ಕಡೆಯೂ ಜಾತಿ ಜಾತಿ ಅಂತ ಬಡಿದಾಡಿಕೊಳ್ಳುತ್ತಿರುವ ಇವತ್ತಿನ ದಿನಗಳಲ್ಲಿ ಶಾಂತಿ ಸೌಹಾರ್ದತೆಯ ಸಂದೇಶವನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಾರಿದ್ದು ವಿಶೇಷ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸ್ವಾಮಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಮುಸ್ಲಿಂ ಬಾಂಧವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮೆರವಣಿಗೆ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಜಾಮಿಯಾ ಮಸೀದಿಗೆ ಭೇಟಿ ನೀಡಿ ಮಸೀದಿಯ ಮುಖ್ಯ ದ್ವಾರಕ್ಕೆ ಭವ್ಯ ಮಂಗಳಾರತಿ ಪೂಜೆಯನ್ನ ಸಲ್ಲಿಸುವ ಮೂಲಕ ದೇಶಕ್ಕೆ ಧರ್ಮ ಜಾತಿ ಮತಗಳ ಗಡಿಗಳನ್ನು ಮೀರಿ ಕೋಮು ಸೌಹಾರ್ದತೆ ಮತ್ತು ಸಮಾನತೆ ಸಾರಿದ ಅದ್ಭುತ ದೃಶ್ಯ ಕಂಡುಬಂತು. ಸೇವೆ ಮತ್ತು ಸಹಾನುಭೂತಿ, ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ದೇವಸ್ಥಾನದ ಆವರಣದಲ್ಲಿ ಎಲ್ಲರನ್ನೂ ಗೌರವಿಸುವುದು ಕೋಮು ಸೌಹಾರ್ದತೆಯನ್ನು ಬೆಳೆಸುತ್ತದೆ. ಅಯ್ಯಪ್ಪನ ಭಕ್ತಿ ಪಯಣವು ಎಲ್ಲ ಭೇದಗಳನ್ನು ಮರೆಸಿ ಪ್ರೀತಿ ಮತ್ತು ಏಕತೆಯ ಸಂದೇಶವನ್ನು ನೀಡುವ ಮೂಲಕ ನೈಜ ಕೋಮು ಸೌಹಾರ್ದತೆಗೆ ಇದು ದೊಡ್ಡ ನಿದರ್ಶನವೇ ಸರಿಯ. ವರದಿ ಅಫ್ತಾಬ್, ಕರ್ನಾಟಕ ಜನರ ಧ್ವನಿ ನ್ಯೂಸ್, ರಾಮದುರ್ಗ.